ಘಟ್ಟಗಳಲ್ಲಿ ಮುಂದುವರಿತಾ ಇದೆ ಮಳೆಯಬ್ಬರ. ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ. ಕರಾವಳಿ ಹಾಗೆ ಮಲೆನಾಡು ಭಾಗದಲ್ಲಿ ಭಾರೀ ಮಳೆಯಾಗ್ತಾ ಇದೆ. ಕೊಡಗಿನಲ್ಲೂ ಕೂಡ ಅಬ್ಬರಿಸ್ತಾ ಇದೆ ಪುಷ್ಯ ಮಳೆ. ಪುಷ್ಯ ಮಳೆಗೆ ಮಡಿಕೇರಿಯಲ್ಲಿ ಹೆದ್ದಾರಿ ಕೂಡ ಕುಸಿತವಾಗಿರುವಂತಹದ್ದು. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಸಮೀಪ ಹೆದ್ದಾರಿ ಕುಸಿತ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿರುವಂತಹದ್ದು. ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರಿದ ಮಳೆ ಅಬ್ಬರ. ಕ್ಷಣ ಕ್ಷಣಕ್ಕೂ ರಸ್ತೆ ಮತ್ತಷ್ಟು ಕುಸಿಯುವ ಸಾಧ್ಯತೆ ಹಿನ್ನೆಲೆ ಬ್ಯಾರಿಕೇಡ್ ಕೂಡ ಹಾಕಲಾಗಿದೆ. ವಾಹನಗಳು ಓಡಾಡಿದ್ರೆ ರಸ್ತೆ ಮತ್ತಷ್ಟು ಕುಸಿಯುವ ಭೀತಿ ಹೆಚ್ಚಾಗಿದೆ. ಇದೀಗ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯಬ್ಬರ ಮುಂದುವರಿತಾ ಇದೆ. ಕರಾವಳಿ ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಇನ್ನು ಕೊಡಗಿನಲ್ಲೂ ಕೂಡ ಮಳೆಯಬ್ಬರ ಜೋರಾಗಿದೆ. ಪುಷ್ಯ ಮಳೆಗೆ ಮಡಿಕೇರಿಯಲ್ಲಿ ಕೂಡ ಹೆದ್ದಾರಿ ಕುಸಿತ ಆಗಿರುವಂತಹದ್ದು. ಮಂಗಳೂರು ಮೈಸೂರಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಇದು ಅಂತ ತಿಳಿದು ಬರ್ತಾ ಇದೆ. ಭಾರೀ ಮಳೆಗೆ ನಿರಂತರವಾಗಿ ಕುಸಿತಾ ಇದೆ ರಾಜ್ಯ ಹೆದ್ದಾರಿ. ಹೆದ್ದಾರಿ ಬಂದ್ ಮಾಡಿ ಬದಲಿ ಮಾರ್ಗದಲ್ಲಿ ವಾಹನ ಸಂಚಾರ ಆಗ್ತಾ ಇರುವಂತಹದ್ದು. ಮಳೆ ತೀವ್ರಗೊಂಡಲ್ಲಿ ಇಡೀ ರಸ್ತೆಯೇ ಕುಸಿದು ಬೀಳುವ ಸಾಧ್ಯತೆ ಇದೆ. ಸ್ಥಳಕ್ಕೆ ಮಡಿಕೇರಿ ಶಾಸಕ ಮಂಥರ್ಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ತಹಸೀಲ್ದಾರ್ ಶ್ರೀಧರ್, ನಗರಸಭೆ ಆಯುಕ್ತ ರಮೇಶ್ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಕುಸಿಯುತ್ತಿರುವ ರಸ್ತೆ ಭಾಗಕ್ಕೆ ಟಾರ್ಪಲ್ ಮುಚ್ಚಿ ರಕ್ಷಣೆ ಮಾಡಲಾಗ್ತಾ ಇದೆ. ಮಂಗಳೂರು ಹಾಗೆ ಮೈಸೂರಿಗೆ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಇದು. ಭಾರೀ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದ ರಾಜ್ಯ ಹೆದ್ದಾರಿ ಮತ್ತಷ್ಟು ಕುಸಿಯುವ ಭೀತಿ ಶುರುವಾಗಿದೆ. ಈಗ ಹೆದ್ದಾರಿ ಬಂದ್ ಮಾಡಿ ಬದಲಿ ಮಾರ್ಗ ಕೂಡ ವ್ಯವಸ್ಥೆ ಮಾಡಲಾಗಿರುವಂತಹದ್ದು. ಮಳೆ ಇನ್ನೂ ಕೂಡ ಹೆಚ್ಚಾದ್ರೆ ರಸ್ತೆಯೇ ಕುಸಿದು ಬೀಳುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಇದೀಗ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಸ್ಥಳಕ್ಕೆ ಮಡಿಕೇರಿ ಶಾಸಕ ಮಂಥರ್ಗೌಡ ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀಧರ್ ಕೂಡ ಇದ್ರು. ಹಾಗೆ ನಗರಸಭೆ ಆಯುಕ್ತ ರಮೇಶ್ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಈಗೇನು ಕುಸಿತಾ ಇದೆ ಆ ರಸ್ತೆ ಭಾಗಕ್ಕೆ ಟಾರ್ಪಲ್ ಮುಚ್ಚಿ ರಕ್ಷಣೆ ಮಾಡಲಾಗಿದೆ. ಮಡಿಕೇರಿ ಭಾಗದಲ್ಲಿ ನಿರಂತರ ಮಳೆಯಾಗ್ತಾ ಇದೆ. ಈ ಹಿನ್ನೆಲೆ ಇದೀಗ ಹೆದ್ದಾರಿ ಕುಸಿದಿರುವಂತಹದ್ದು. ನಗರದ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಸಂಪರ್ಕ ಮೇನ್ ರಸ್ತೆಯಲ್ಲಿ ನಿನ್ನೆ ಜೋರು ಮಳೆ ಇರೋದ್ರಿಂದ ಪ್ಲಸ್ ನಿನ್ನೆ ನೈಟಿಂದ ಸಂಜೆಯಿಂದ ಇಲ್ಲಿ ಗಂಟೆ 3-3.5 ಇಂಚು 4 ಇಂಚು ಮಳೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಮುಂಚೆನೂ ಒಂದು ಸಲ ಕುಸಿತಿತ್ತು 2012 ಇಸ್ವಿಲಿ. ಅದರ ನಂತರ ಈ ತಡೆಗೋಡೆ ನಮ್ಮ ಕಾಮಗಾರಿ ಸಂಪೂರ್ಣ ಆಗಿರಲಿಲ್ಲ. ಆ ವಿಚಾರದಲ್ಲಿ ಇಲ್ಲಿ ನಮ್ಮ ಕೆಎಸ್ಆರ್ಟಿಸಿ ಡಿಪೋಯಿಂದ ಎಲ್ಲ ನಮ್ಮ ವಾಹನ ಅಂದರೆ ನಮ್ಮ ಪ್ಯಾಸೆಂಜರ್ಸ್ ಅವರು ಬಂದು ಇಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಿಲ್ತಾರೆ. ಹೆವಿ ಗಾಡಿಗಳು ತುಂಬ ಇದೆ. ಆ ವಿಚಾರದಲ್ಲಿ ಕುಸಿಯಂಥ ಪರಿಸ್ಥಿತಿ ಅಂದರೆ ಜಾಸ್ತಿ ಆಗೋಂಥ ಪರಿಸ್ಥಿತಿ ನನ್ನ ನೋಡೋದ್ರೆ ಜಾಸ್ತಿ ಆಗ್ಬೋದು. ಅದಕ್ಕೋಸ್ಕರ ರಸ್ತೆ ಸಂಪರ್ಕನೂ ಬ್ಲಾಕ್ ಮಾಡೋಕ್ಕೆ ಹೇಳಿದ್ದೀವಿ. ಇಮಿಡಿಯೇಟಾಗಿ ಸ್ಯಾಂಡ್ ಬ್ಯಾಗು ಏನು ಟೆಂಪ್ರರಿಗೆ ತಾತ್ಕಾಲಿಕವಾಗಿ ಏನು ಸ್ಯಾಂಡ್ ಬ್ಯಾಂಗಿಂಗ್ ಹಾಕ್ಬಿಟ್ಟು ಅದನ್ನ ಭದ್ರತೆ ಮಾಡೋಕ್ಕೆ ಈಗ ಸ್ಟಾರ್ಟ್ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಮಾತ್ರ ಅದೇನು ನಮ್ಮ ಸಿಬ್ಬಂದಿಗಳದ್ದು ಸೇಫ್ಟಿ ಆಗಿರಬೇಕು. ಯಾಕಂತಂದರೆ ನೋಡಿದ್ರೆ ಸಂದರ್ಭದಲ್ಲಿ ಕುಸಿಯಂಥ ಚಾನ್ಸಸ್ ಜಾಸ್ತಿ ಇದೆ. ಆ ವಿಚಾರದಲ್ಲಿ ರಸ್ತೆನೂ ಒಂದು ರೀತಿಲಿ ಡೈವರ್ಟ್ ಮಾಡಬೇಕು. ದಯವಿಟ್ಟು ನಾವು ತಮ್ಮ ಮುಖಾಂತರ ಈ ರಸ್ತೆ ಬಂದಾಗಿದೆ ಅಂತ ನಿಮ್ಮ ನ್ಯೂಸ್ ಮುಖಾಂತರ ಸಾರ್ವಜನಿಕರಿಗೆ ಹೇಳಿದ್ರೆ ಅನುಕೂಲ ಆಗುತ್ತೆ. ಕೆಎಸ್ಆರ್ಟಿಸಿ ಮಡಿಕೇರಿ ನಗರದ ವ್ಯಾಪ್ತಿಯ ಕೆಎಸ್ಆರ್ಟಿಸಿ ಸಂಪರ್ಕ ಮೇನ್ ರಸ್ತೆಯಲ್ಲಿ ನಿನ್ನೆ ಜೋರು ಮಳೆ ಇರೋದ್ರಿಂದ ಪ್ಲಸ್ ನಿನ್ನೆ ನೈಟಿಂದ ಸಂಜೆಯಿಂದ ಇಲ್ಲಿ ಗಂಟೆ 3-3.5 ಇಂಚು 4 ಇಂಚು ಮಳೆ ಬಂದಿರೋದ್ರಿಂದ ಈ ಭಾಗದಲ್ಲಿ ಮುಂಚೆನೂ ಒಂದು ಸಲ ಕುಸಿತಿತ್ತು 2012 ಇಸ್ವಿಲಿ. ಅದರ ನಂತರ ಈ ತಡೆಗೋಡೆ ನಮ್ಮ ಕಾಮಗಾರಿ ಸಂಪೂರ್ಣ ಆಗಿರಲಿಲ್ಲ. ಆ ವಿಚಾರದಲ್ಲಿ ಇಲ್ಲಿ ನಮ್ಮ